ಭಾರತ ಮಾತೆಯ ಮಕ್ಕಳು, ರಾಷ್ಟ್ರೀಯ ಧ್ವಜ ನಮ್ಮ ಧ್ವಜ. ಭಾರತ ದೇಶದಲ್ಲಿ ಸರ್ವಧರ್ಮದ ಧ್ವಜ ಭಾರತ ರಾಷ್ಟ್ರೀಯ ಧ್ವಜ. ನಮ್ಮೆಲ್ಲರ ನಮನ, ಗೌರವ ಸಕಲವು ರಾಷ್ಟ್ರಧ್ವಜ. ನಾವು ಅವರಿಂದ ಅಲ್ಲ, ಸಂವಿಧಾನದಿಂದ. ಯಾರೋ ಹೇಳೋ ಮಾತುಗಳಲ್ಲ. ಈ ದೇಶದಲ್ಲಿ ಒಂದು ಸಂವಿಧಾನ ಇದೆ, ಅದರ ಅಡಿನಲ್ಲಿ ಈ ದೇಶ ನಡೀತಾ ಇದೆ. ಆ ಜವಾಬ್ದಾರಿ ವಾಸ್ತವದಲ್ಲಿ ಕೆರಗೋಡು ಆ ಪರಿಸ್ಥಿತಿ ಇಲ್ಲ ಸರ್. ನೋಡಿ, ಇದು ಪ್ರಚೋದನಾತ್ಮಕವಾದಂತ ವಿಚಾರ. ಮಂಡ್ಯ ಯಾವತ್ತು ಗಂಡು ಮೆಟ್ಟಿನ ಯಾರ್ದೋ ಪ್ರಚೋದನೆಗೊಳಗಾಗಿ ದಿಕ್ಕು ತಪ್ಪುವಂತ ಜಿಲ್ಲೆ ಆದಂತವಲ್ಲ. ಅನ್ನ ನೀಡ್ತಕ್ಕಂಥ ರೈತನ ಭೂಮಿ ಅದು. ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಕೊಟ್ಟಂತ ಕನ್ನಂಬಾಡಿಯ ನಾಡು. ಅತಿ ಹೆಚ್ಚು ಕನ್ನಡ ಮಾತಾಡ್ತಕ್ಕಂಥ ಜಿಲ್ಲೆ ಅದು ಮಂಡ್ಯ. ಈ ಕನ್ನಡಿಗರ ಸ್ವಾಭಿಮಾನ, ಭಾರತದ ರಾಷ್ಟ್ರೀಯತೆ ಮೇಳೈಸ್ತಾ ಇರ್ತಕ್ಕಂಥ ಏಕೈಕ ಜಿಲ್ಲೆ ಅದು ಮಂಡ್ಯ. ಈಗ ನಾವು ಅದನ್ನ ನಿಮ್ಮ ವಿಡಿಯೋ ಮುಖಾಂತರ ನೀವೇ ಪರಿಶೀಲನೆ ಮಾಡ್ಕೊಳ್ಳಿ. ನಾವು ಅದನ್ನ ಹೇಳಕ್ ತರ ಅಲ್ಲ. ಈ ಸಂದರ್ಭದಲ್ಲಿ ನಾವು ಮಾತಾಡೋದಕ್ಕಿಂತ ಮುಂದಿನ ದಿನಗಳಲ್ಲಿ ಆ ಜನನೇ ಉತ್ತರ ಕೊಡೋ ದಿನ ಬರ್ತಾ ಇದೆ. ಅದನ್ನ ನಾವು ಕಾದ್ ನೋಡ್ತಾ ಇದ್ದೀವಿ. ಒಂದು ವಿಚಾರ, ಪ್ರತಿಭಟನೆ ವಿಚಾರಕ್ಕೆ ಸರ್ವರಿಗೂ ಸ್ವತಂತ್ರ ಇದೆ. ಈ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರಿಗೂ ತನ್ನದೇ ಆದಂತಹ ಹಕ್ಕಿದೆ. ಆ ಹಕ್ಕಿನಂತೆ ಯಾರು ಏನ್ ಬೇಕಾದ್ರೂ ಮಾಡಬಹುದು. ಕಾನೂನು ಸುವ್ಯವಸ್ಥೆ ತನ್ನ ಜವಾಬ್ದಾರಿನ ನೋಡ್ತದೆ. ಸಂವಿಧಾನ ತನ್ನ ದಿಕ್ಕನ್ನ ನಮ್ಮೆಲ್ರಿಗೂ ನೀಡಿರೋದ್ರಿಂದ ಆ ದಿಕ್ಕನ್ನೇ ನಾವು ಬದುಕಬೇಕು. ನೋಡಿ, ನೀವು 100 ಪ್ರಶ್ನೆ ಕೇಳಿದ್ರು ನಮ್ಮ ಹತ್ರ ಕೊಂಕು ಉತ್ತರ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ಭಾರತೀಯರು. ಉತ್ತರ ಅಂತ ಅನ್ನೋದಲ್ಲ, ಐ ಡೋಂಟ್ ಮೈಂಡ್. Media is supporting the national flag or what? Are you supporting the national flag or what? I want the answer from you people. Please respect the national flag first. No, not necessary. So your question should not be against the national flag. ಹೇಳಪ್ಪ, ಹೇಳ್ರಪ್ಪ. ಇಲ್ಲಿ ಒಬ್ಬ ಮಾತಾಡ್ತೀರಾ ಒಂದ್ಸಾರಿ, ಒಬ್ರು ಒಂದ್ಸಾರಿ. ಯಾರು ಉತ್ತರ ಕೊಡ್ಬೇಕು? ಯಾರಾದ್ರೂ ಒಬ್ರು ಮಾತಾಡಿ ಅಂದೆ. ನಾನು ಈಗ ಕೇಳದ್ದು ಯಾಕ ಮಾತಾಡೋದು ಕೇಳ್ರಿ. ಇಲ್ಲಿ ಒಂಚೂರು ನೀವು ಕೇಳದಂತ ಪ್ರಶ್ನೆಗೆ ನನ್ನ ಉತ್ತರ ಅದು. ಯಾಕೆ ಗೊತ್ತಾ? ಬರೀ ನೀವು ಬೇರೆ ಧರ್ಮಜ್ಯೋತ ನನ್ನ ಹಣೆಯಲ್ಲೇನಿದೆ. ಬೆಳಗ್ಗೆ ನಾನು ಪೂಜೆ ಮಾಡಿ ಬಂದೆ. ನಮ್ಮ ಅಪ್ಪ ಕಲ್ಸಿದೆ, ನಮ್ಮ ಅಮ್ಮ ಕಲ್ಸಿದೆ. ನನಗೂ ಧರ್ಮದ ಬಗ್ಗೆ ಗೊತ್ತು. ಯಾರಿಂದ ಹೇಳ್ಸ್ಕೊಂಡು ಧರ್ಮ ಹೇಳ್ಬೇಕಾಗಿಲ್ಲ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ಯಾವ ಬಾವುಟ ಇಟ್ಕೊಂಡು ನಾವು ಸ್ವಾತಂತ್ರ್ಯ ಮಾಡಿದ್ದು. ಇವತ್ತು ಕೂತಿರೋರು ಯಾರ್ಯಾರು 80ರ ದಶಕದಲ್ಲಿ ಪಕ್ಷನೇ ಹುಟ್ಟಿರಲಿಲ್ಲ. ಅವ್ರ ಹತ್ರ ನಾವು ಪಾಠ ಹೇಳ್ಸ್ಕೋಬೇಕಾಗಿದ್ಯಾ? ನನ್ನ ಮಾಧ್ಯಮ ಸ್ನೇಹಿತರು ನಾನು ಕೇಳೋದಿಷ್ಟೇ, ದೇಶನ ಧರ್ಮಾಧಾರಿತವಾಗಿ ಹೊಡೆಯೋದು ಬೇಡ. ನಾವೆಲ್ಲರೂ ಒಂದು. ಭಾರತ ಮಾತೆ ಮಕ್ಕಳು, ರಾಷ್ಟ್ರ ಧ್ವಜ ಒಂದೇ. ನಮ್ಮೆಲ್ಲರ ಪ್ರಥಮ ಗೌರವ ಅಲ್ಲಿ. ಇನ್ನುಳಿದು ಆಮೇಲೆ ಮಾತಾಡೋಣ. ರಾಜಕಾರಣ ಅದನ್ನಪ್ಪ. ನೀವ್ ಯಾಕೆ ಈ ಪ್ರಶ್ನೆಯಲ್ಲಿ ಇರೋದು ಒಂದೇ ವಿಚಾರ. ಅಲ್ಲಿ ಸರ್ಕಾರಿ ಜಾಗದಲ್ಲಿ ರಾಷ್ಟ್ರ ಧ್ವಜವನ್ನು ಆರಿಸಿರ್ತಕ್ಕಂಥ ವಿಚಾರ ವಿವಾದ ಅದಾದ್ಮೇಲೆ ಬಂದಿರೋದು. ಈಗ ನಾವೆಲ್ಲರೂ ಬೇರೆ ವಿಚಾರ, ರಾಜಕಾರಣ ಅಲ್ಲಿ ಬಿಡೋಣ. ರಾಜಕಾರಣ ಬಿಟ್ಟು ಮಾತಾಡೋಣ. ನಾನೊಂದು ಪಕ್ಷಕ್ಕಿರ್ಬೋದು, ಇನ್ನೊಬ್ಬರೊಂದು ಪಕ್ಷಕ್ಕಿರ್ಬೋದು, ಅದು ಬೇರೆ ವಿಚಾರ. ಆದ್ರೆ ನಾವೆಲ್ಲರೂ ನಮ್ಮನ್ನ ಕಾಯ್ತಾ ಇರ್ತಕ್ಕಂಥ ನಮ್ಮ ಸೈನಿಕ ಮಹಾನ್ ಭಾವ, ಆ ಪುಣ್ಯಾತ್ಮ ನಮ್ಮನ್ನ ಕಾಯ್ತಿದ್ದಾನಲ್ಲ. ಕಾರ್ಗಿಲ್ ಅಲ್ಲಿ ಯುದ್ಧ ಮಾಡ್ಬಿಟ್ಟು ಆ ಮೇಲ್ಗಡೆ ಬಾವುಟ ಆರಿಸೋದ್ಕೊಂಡ್ಬಂದು ಎಷ್ಟು ಜನ ಪ್ರಾಣ ತೆತ್ತರು. ಯಾವ ಬಾವುಟವನ್ನು ಆರಿಸುತ್ತವನು? ನಮ್ಮಲ್ಲಿ ಭಾವನಾತ್ಮಕವಾದಂತ ವಿಚಾರ ನಮ್ಮ ರಾಷ್ಟ್ರ ಧ್ವಜಕ್ಕೆ ಇರ್ಬೇಕು ಹೊರತು ಯಾವ್ದು ಕುಚೋದ್ಯಕ್ಕೆ ನಾವು ಮಾಡೋದು ಬೇಡ. ಯಾರಿಗೆ ಪರ್ಮಿಷನ್ ನೀವು ಕರೆಕ್ಟ್ ಆಗಿ ಯಾರು ರೀಡ್ ಮಾಡ್ತಾ ಇಲ್ಲ. ನಾನು ಐ ಕ್ವಶನ್ ಮೈ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಲ್ಸೋ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಮೊದಲು ಪಂಚಾಯತಿ ಕೊಟ್ಟಿರ್ತಕ್ಕಂಥದ್ದು ನಿಯಮಾವಳಿ ರೀತಿಯ ಕ್ರಮ ವಹಿಸಲು ಅನುಮತಿಸಿದೆ ಅಂತ ಹೇಳಿದೆ. ನಿಯಮಾವಳಿನ ಪಾಲಿಸಬೇಕಾದದ್ದು ಯಾರು? ಪರ್ಮಿಷನ್ ತಗೊಂಡವರು.
ಏನು ನಿಯಮಾವಳಿ ಷರತ್ತು ಏನಿದೆ ಅದನ್ನ ಪಾಲಿಸ್ಬೇಕಾಗುತ್ತೆ. 21ರಿಂದ 26 ತನಕ ಹೆಂಗ್ ಬಿಟ್ಟಿ ಆಗುತ್ತೆ? ಯಾರಿಗ್ ಗೊತ್ತ್ರಿ? ನಿಮ್ ಮನೆ ಕಳ್ತನ ಹೇಳ್ರಿ, ನಿಮ್ ಮನೆ ಕಳ್ತನ ಆಗುತ್ತೆ. ಕಳ್ತನ ಮಾಡಕ್ಕೆ ಮೊದ್ಲೇ ಕಳ್ಳ ಯಾರು ಅಂತ ವಿಚಾರ ತಿಳ್ಕೊಳ್ಳಿ. ಯಾವಾಗ ಭಾವನಾತ್ಮಕವಾಗಿ ಹೇಳಿ ಲ್ಯಾಪ್ಸು ಎಲ್ರದ್ದು ಇದೆ ನೋಡ್ರಿ. ಕುತಂತ್ರ ಮಾಡ್ದ ಒಂದು ಲ್ಯಾಪ್ಸ್ ಇದೆ, ಆಡಳಿತದಲ್ಲಿ ಇದೊಂದು ಇದೆ, ಪಂಚಾಯತಿ ಒಂದು ಇದೆ. ಕೇಳಿ ಹೇಳ್ತೀನಿ. ಈಗ ನಾವೆಲ್ಲರೂ ಮುಂದುವರೆದ ಮಾತಾಡೋಣ. ಊರಲ್ಲಿ ಶಾಂತಿ ನಡಿಬೇಕು, ಜಿಲ್ಲೆಯಲ್ಲಿ ಶಾಂತಿ ಇರ್ಬೇಕು, ರಾಷ್ಟ್ರ ಧ್ವಜಕ್ಕೆ ಗೌರವನ ನಾವು ಭಾರತೀಯರಾಗಿ ಮಾಡ್ತೀವಿ. ಸರ್, ಈಗ ಡಿ ಕೆ issue is there. We don't want to explain all those things. ಈಗ ಅದನ್ನ ಪೊಲೈಟ್ ಆಗಿ ಹೆಂಗ್ ತಗೊಳ್ಬೇಕು ನಾವು ನೋಡ್ತೀವಿ. ಅದನ್ನ ನಿಮ್ಗೆ ಹೇಳಬೇಕಲ್ಲ ಸರ್. ಈಗ ಸಾರಿ, ಆಸ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಈ ವಿಲ್ ಆನ್ಸರ್. ನಾನೊಬ್ಬ ಮಂಡ್ಯದ ಪ್ರಜೆಯಾಗಿ, ಶಾಸಕರು ಮಂಡ್ಯದ ಪ್ರಜೆಯಾಗಿ, ಭಾರತೀಯ ಪ್ರಜೆಯಾಗಿ ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡ್ತಕ್ಕಂಥ ವಿಚಾರದಲ್ಲಿ ನಾನು ಒಂದೇ ವಾದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.